ಮೂವತ್ತಾದ್ರೂ ಮದ್ವೆ ಆಗದಿರೋ ಕಿತ್ತೋದ್ ಗಂಡಸ್ರಿಂದ ನಮ್ಮಂತ ಸಂಸ್ಕಾರವಂತ ಸಂಪ್ರದಾಯ ಹೆಣ್ಮಕ್ಳು ಪಾರ್ಕ್ ಬರ್ದಂಗಾಗೋಯ್ತು. ಬಂದಂಗಾಯ್ತು. ತೋಬಾ 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 ತೋಬಾ. ಈ ತೆಲಗ ಕರಿಬೇಡ ಮಾಮ, ಬಲು ನಾಚಿಕೆ ಆಗತೈತಿ. ಈ ತೆಲಗ ಕರಿಬೇಡ ಮಾಮ. ಅಯ್ಯಪ್ಪ. ಅಚೋ 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 ತಿಕ್ಕೆ ಮಕ್ಕೆ ಎಲ್ಲ ಸೇರ್ಕೊಂಡು ಜೋರಾಗಚ್ಚೋ. ಆಹಾ ಟಿನಿ ಟಿನಿ ಆಹಾ ಟಿನಿ ಟಿನಿ ಟಿನಿ. ಯಾವನವನು? ತೊಡೆ ನಾಚೆ ತೊಡೆ ನಾಚೆ. ನೀನು ಯಾವನಿಗೂ ರಿಂಗ್ ನೋಡ್ತವನೆ. ಇವನು ಹಚ್ಚಿ ನಾ ಬಡಿಯ ಮಾಡ್ತೀನಿ. ಏನೋ ಮುಖ ಬಿಟ್ಕೊಂಡು ಬಾನೆ ನೋಡ್ತಿದ್ಯಾ? ಬಾಯ್ ಬಿಟ್ಕೊಂಡು ಮುಖನೇ ನೋಡ್ತಿದ್ಯಾ? ನಮ್ ತಾಯಿನಗೂ ನಾ ಮುಖ ನೋಡಿಲ್ಲ. ಇನ್ನೇನು ನೋಡ್ತಾ ಇದ್ದೆ ಕಾಮಿಷ್ಟ? ನಾನು ಆ ತರ ಹೇಳಿಲ್ಲ ಅಜ್ಜಿ. ಅಜ್ಜ ಗಿಜ್ಜೆ ತರ ಫುಟ್ಬಾಲ್ ತರ ಬದ್ಬಿಡ್ತೀನಿ ರಾಸ್ಕೋಲ್. ಅಯ್ಯೋ ಆಯ್ತು ಬಿಡು ತಾಯಿ, ನೋಡಲ್ಲ. ನೋಡ್ಬೇಕು ನೋಡ್ಬೇಕು. ಓಪನ್ ಯರ್ ಫೋನ್, ಓಪನ್ ಯರ್ ಪ್ರೊಫೈಲ್. ಲೈವ್ ಆಗಿ ನೋಡೋಕ್ಕಿಂತ ಲೈಕ್ ಮಾಡಿ ನೋಡೋದ್ರಲ್ಲಿ ಮಜಾ. ಅಂಡರ್ಸ್ಟ್ಯಾಂಡ್? ಓಕೆ ಅಜ್ಜಿ. ಅಂಡರ್ಸ್ಟ್ಯಾಂಡ್. ಲಾ 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 ಲಾ. ಓ ಚಿನ್ನಿ, 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ 1 ಅವರ್ ಲೇಟ್ ಮಾಡಿದ್ಯಲ್ಲ. ಏನು ಮದ್ವೆಗ್ ಮುಂಚೆನೆ ಈ ತರ ಎಲ್ಲ ಪ್ರಶ್ನೆ ಕೇಳ್ತಿದ್ಯಾ? ಹೋಗ್ಲಿ ಬಿಡು, ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ. ಅದೆಲ್ಲ ಮದ್ವೆ ಆದ್ಮೇಲೆ. ತುಟಿಗ್ ಬೇಡ, ಕೆನ್ನೆಗಾದ್ರೂ ಕೂಡ. ಅದೆಲ್ಲ ಮದ್ವೆ ಆದ್ಮೇಲೆ. ಮದ್ವೆಗ್ ಮುಂಚೆ ಟೆಸ್ಟ್ ಡ್ರೈವ್ ಮಾಡೋದು ಬೇಡವಾ? ಗಾಡಿ ಹಾಳಾಗ್ಬಿಡುತ್ತೆ. ಮುತ್ತು ಇಲ್ಲ ಮತ್ತು ಇಲ್ಲ, ಮತ್ತೆ ಲವ್ ಏನಕ್ಕೆ? ಬೇಕಿದ್ರೆ ಹಗ್ ಮಾಡ್ತೀನಿ. ಹಾ, ಇನ್ನೇನ್ ಮಾಡೋದು? ಬಿರಿಯಾನಿ ಸಿಗುತ್ತೆ ಅನ್ಕಂಡೆ, ಚಿತ್ರಾನ್ನ ಆದ್ರೂ ಸಿಕ್ಕಿದೆ. ಇಟ್ಸ್ ಓಕೆ. ನಾವು ಹುಡುಗಿರು 10 ನಿಮಿಷ ಅಂದಾಗ್ಲೇ ನೀವು ಹುಡುಗರು ತಿಳ್ಕೋಬೇಕು. ಏನಂತ? ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸ್ವಲ್ಪ ಲೇಟ್ ಆಗಿಲ್ಲ ಕಣೆ, 1 ಗಂಟೆ ಲೇಟ್ ಆಗಿರೋದಲ್ಲಿ. ನಂಗೆ ಕ್ವಶನ್ ಅಂಡ್ ಆನ್ಸರ್ ಅಂದ್ರೆ ಆಗಲ್ಲ. ಹೋಗ್ಲಿ ಬಿಡು, ಕೋಪ ಮಾಡ್ಕೋಬೇಡ. ಐ ಲವ್ ಯು. ಐ ಲವ್ ಯು ಟು. ಏನ್ ನಡೀತಿದೆ ಇಲ್ಲಿ? ಅದು ನೀವಿಬ್ರು ಲವರ್ಸಾ? ಹೌದು. ಇನ್ನೊಂದ್ 2 ತಿಂಗಳಲ್ಲಿ ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ ಅಜ್ಜಿ. ಅಜ್ಜ ಗಿಜ್ಜೆ ಅಂತ ಕರೆದ್ರೆ ಕುಂಫು ಮಾಡ್ಬಿಡ್ತೀನಿ. ಕಾಲ್ ಮೀ ಆಂಟಿ. ಸಾರಿ ಆಂಟಿ. ಅಯ್ಯಯ್ಯೋ ಪಾಪ, ಈ ಲವರ್ಸ್ ಅಜ್ಜಿ ಕೈಗೆ ಸಿಕ್ಕಾಕೊಂಡ್ಬಿಟ್ರ. ಇನ್ ಇವ್ರಿಗೆ ಎಲ್ಲೆಲ್ಲಿ ನೀರ್ ಕಿತ್ಕೊಂಡ್ ಬರುತ್ತೋ ಏನೋ. ಎಷ್ಟು ವರ್ಷ ನಿಂಗೆ? 28. ನಿಂಗೆ? 20. ಇನ್ನು ಹಾಕ್ ನೋಡಿದ್ಯಾ? ಏನ? ಇನ್ನೂ ಇಲ್ಲ. ಅದು ರಿಂಗ್ ಹಾಕ್ ನೋಡಿದ್ಯಾ ಅಂತ ಕೇಳ್ದೆ. ಸ್ವಲ್ಪ ಟೈಟ್ ಆಗ್ಬಿಟ್ರೆ ನೋವಾಗಲ್ವಾ? ಸ್ವಲ್ಪ ಲೂಸ್ ಆಗಿದ್ರೆ ಬೆಳ್ಳಗು ಹಿತ್ವ ಆಗಿರುತ್ತೆ. ಕ್ಯಾಚ್ ಹಾಕೊಂಡು ಎಷ್ಟು ವರ್ಷ ಆಯ್ತು? ಅದು ನೆನ್ನೆ ತಾನೆ ಹೊಸ ತಗೊಂಡೆ. ಬಡ್ಡಿ ಮಗಂದು ಮಳೆ, ಕಾಚ ಒಣಗ್ಲೇ ಇಲ್ಲ. ನಾಯಿ, ನಾನ್ ಕೇಳಿದ್ದು ಕಾಚ ಅಲ್ಲ, ಕ್ಯಾಚು. ಅದು 7 ವರ್ಷ ಆಯ್ತು. ನಿಂಗೆ ಎಷ್ಟು ವರ್ಷ ಅಂದೆ? 20. ಅದು 3 ವರ್ಷಕ್ಕೆ ಮುಡುಗ್ ಬಂದ್ಬಿಟ್ಟಿದ್ದ ಅಲ್ಲ. 7 ವರ್ಷದಿಂದ ಒಂದೇ ಹುಡುಗಿನ ಲವ್ ಮಾಡ್ತಾ ಇದ್ದಿಲ್ಲ. ನಿನಗೆ ಏನಾದ್ರು ಪ್ರಾಬ್ಲಮ್? ಅಂದ್ರೆ 7 ವರ್ಷದಿಂದ ಒಂದೇ ಹುಡುಗಿನ ಲವ್ ಮಾಡ್ತಿದ್ಯಲ್ಲ, ಬೇರೆ ಯಾರಾದ್ರೂ ಟ್ರೈ ಮಾಡಕ್ ಆಗ್ಲಿಲ್ವಾ? ಯಾಕಾಗಲ್ಲ, ಎಲ್ಲ ಆಗುತ್ತೆ. ನೀನ ಕೈಲಾಗಿದ್ರೆ ನೀನ್ ಯಾಕೆ ಸಿಲ್ವರ್ ರಿಂಗ್ ಕೊಡ್ತಿದ್ದೆ? ಇವಳಾಗಿದ್ದಕ್ಕೆ ಸಿಲ್ವರ್ ರಿಂಗ್ ಕೊಟ್ಟೆ. ಒಳ್ಳೆ ಫಿಗರ್ ಆಗಿದ್ರೆ ಗೋಲ್ಡ್ ರಿಂಗೇ ಕೊಡ್ತಾ ಇದ್ದೆ. ನೋಡ್ದ, ಕೇಳಿಸ್ಕೊಂಡ?
ನಿಂತರ ಸೂಪರ್ ಆಗಿರೋ ಫಿಗರ್ನ ಸುಮಾರಾಗಿರೋ ಫಿಗರು ಅಂತ ಹೇಳ್ತಿದ್ದೇನೆ. ಹಂಗಲ್ಲ ಕಡೆ ನಾನು ಹೇಳಿದ್ದು. ಸೋಮ್ಕೋತ್ಕೊಳ್ಳಲ್ಲ ಕಾಯಿಲಾಗ್ದವನೆ. ಅಜೆ ಓ ಸಾರಿ ಆಂಟಿ, 1-2 ದಿನ ಟೈಮ್ ಕೊಡು. ಒಂದೊಳ್ಳೆ ಹುಡುಗಿನ ಪಟಾಯಿಸಿ ಮುಂದೆ ತಂದು ನಿಲ್ಲಿಸ್ತೇನೆ. ಹಂಗೇನಾರು ನೀನ್ ನಿಲ್ಲಿಸ್ಬಿಟ್ರೆ ನೀ ಗಂಡ್ಸೋತ ನಾನು ಒಪ್ಕೋತೀನಿ. ಈ ಸಲ ಪಟಾಯಿಸೋದ್ ಮಾತ್ರ ಅಲ್ಲ, ಪಟಾಯಿಸಿ ಅಂತ ಪಟಾಕಿ ಹಚ್ಚಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಡ್ತೀನಿ. ನೀನ್ ಸಾಲ್ಟು ಪೆಪ್ಪರು ಚಿಲ್ಲಿ ಪೌಡರ್ ತಿನ್ನಲ್ವಾ? ತಿಂತೀನಿ. ನಿನಗೆ ರೋಷ ಆವೇಶ ಆಕ್ರೋಶ ಏನು ಬರಲ್ವಾ? ಬರುತ್ತೆ. ಮತ್ತೆ ಮಾಡು, ಕೈ ಮಾಡು. ನಿನ್ಗಿನ್ನ ಹುಡುಗಿ ನೋಡ್ಕೋಕೆ 2 ದಿನ ಬೇಕು. ನನ್ಗೆ 2 ನಿಮಿಷ ಸಾಕು. ಯಾವಾಗಲೇ ಹೋಗೋಲ್ಲೋ. The day without a ದರಿದ್ರ ಎಂಡಿಂಗ್ is a day wasted. ಈ ಟ್ರೆಂಡಿಂಗ್ ಅಜ್ಜಿ ಸ್ಪಾಟ್ ಅಲ್ಲಿ ಇರ್ಬೇಕಾದ್ರೆ ಹ್ಯಾಪಿ ಎಂಡಿಂಗಿಗೆ ಚಾನ್ಸೇ ಇಲ್ಲ. ಚುಮ್ಮ ಅದರದಲ್ಲ. ಅಜಯ್ ಆಂಟಿ ಮದ್ವೆ ಆಗ್ಬೇಕು ಅನ್ಕೊಂಡಿರೋರ್ನ ದೂರ ಮಾಡ್ಬಿಟ್ಟಲ್ಲ. ಎಲ್ಲ ನೋಡ್ಬಿಟ್ಟ? ನೋಡಿದ್ದಕ್ಕೆ ಕೇಳಿದ್ದು. ನೀನು ಬ್ರದರ್ ಫಾದರ್ ಮಗ ಅಲ್ವಾ? ಅಂದ್ರೆ ಅದೇ ಕಣೋ, ಅಣ್ಣಪ್ಪನ ಮಗ ಅಲ್ವಾ? ಹೌದು ನಾನೇ. ನಿಮ್ಮಪ್ಪ ಹೆಂಗ್ ಸತ್ತ ಗೊತ್ತಾ? ಗೊತ್ತಿಲ್ಲ. ನೀನ್ ಎಷ್ಟಡಿ ಇದೆಯಾ? 6 ಅಡಿ. ನಿಮ್ಮಪ್ಪ ಎಷ್ಟಡಿ ಇದ್ದಾನೆ? 3 ಅಡಿ. ಈ 3 ಅಡಿಗೆ 6 ಅಡಿಗೆ 3 ಅಡಿಗೆ 6 ಅಡಿಗೆ ಅಂತ ಊರವರೆಲ್ಲ ಕೇಳಿ ಕೇಳಿ ಅವನು ಅದಂಗಾಗಿ ಹಿಂಗಾಗಿ ಇದಿಂಗಾಗಿ ಹಂಗಾಗಿ ಅಂತ ಹೇಳಿನೇ ಪಾಪ ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ. ಈ ವಿಷಯ ನಮ್ಮಮ್ಮ ನನ್ನ ಹತ್ರ ಹೇಳೇ ಇಲ್ಲಲ್ಲ. ನೋಡ್ದ, ಊರಲ್ಲಿರೋರ್ಗೆಲ್ಲ ವಿಷಯ ಗೊತ್ತು, ನಿಂಗೆ ಗೊತ್ತಿಲ್ಲ. ಹೌದಾ? ಹೆಂಗಾದ್ರೂ ಮಾಡಿ ನಮ್ಮಮ್ಮನ ಕೇಳ್ತೇನೆ. ನಿಮ್ಮ ಅಮ್ಮನೇ ಕೇಳ್ಬೇಕು. ನನ್ನೇ ಕ್ವಶನ್ ಮಾಡ್ತೀಯಾ? ಇಲ್ಲಿ ಹೀಗ್ ಮಾಡಿ ನೋಡೋಣ. ಈ ಟ್ರೆಂಡಿಂಗ್ ಅಜ್ಜಿ ಸ್ಪಾಟ್ ಅಲ್ಲಿ ಇರ್ಬೇಕಾದ್ರೆ ಹ್ಯಾಪಿ ಎಂಡಿಂಗಿಗೆ ಚಾನ್ಸೇ ಇಲ್ಲ. ಹಬ್ಬ ಇವತ್ತಿಗೆ ಸಾಕು, ತುಂಬಾ ಲೇಟ್ ಆಗ್ತಿದೆ, ಮನೆಗೆ ಹೋಗ್ಬೇಕು. ಓ ಪಿಲ್ಲಡ ವೆಂಕಟೇಶ ಊಟಕ್ಕೆ ಹೋಗೋಣ ಬಾರಲು, ತಿಂಡಿಗೆ ಹೋಗೋಣ ಬಾ. ಅಯ್ಯೋ ಯೋ 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 ಲೇ ಪರಿಪೂರ್ಣ 8 ಗಂಟೆ ಆದ್ರೂ ಮಲ್ಕೊಂಡಿದ್ಯಲ್ಲ, ಎದ್ದೇಳೆ. ಯೋ ಹೋಗಜ್ಜಿ, ಇಷ್ಟು ಬೇಗ ಎದ್ದು ನಾನೇನ್ ಮಾಡ್ಲಿ? ನಿನ್ನ ವಯಸ್ಸಲ್ಲಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ರೋಡ್ ಮಧ್ಯದಲ್ಲಿ ಹೋಗಿ ನಿಂತ್ಕೋತಿದ್ದೆ. ಏನ್ ಹಾಲ್ ಮಾರಕ್ಕ? ಅಲ್ಲ, ಹಾಲ್ ಕುಡಿಯೋ ಕಳ್ಳನ್ ಮಕ್ಕಳನ್ನ ಕದ್ದೋಡಕ್ಕೆ. ನೀನು ಇದ್ಯಾ ಈ ಟೈಮಲ್ಲಿ ಹುಚ್ಚ ಹುಡುಗರು ರಿಚ್ ಆಗಿ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಿರ್ತವೆ. ನೀನು ಸಖತ್ತಾಗಿ ರೆಡಿಯಾಗಿ ಹೋಗ್ತಿದ್ದಂಗೆ ಒಂದ್ ಲುಕ್ ಕೊಟ್ರೆ ಕೆಲ್ಸಕ್ಕೆ ಹೋಗೋದಿನ ಬಿಟ್ಟು ನಿನ್ನೆ ಗುರ್ರಾಯಿಸ್ಕೊಂಡು ನೋಡ್ತಿರ್ತವೆ. ಏನು ಬೇಕಾಗಿಲ್ಲ, ನನ್ಗೋಸ್ಕರ ಒಬ್ಬ ಕಾಯ್ತಾ ಇರ್ತಾನೆ. ಅಯ್ಯೋ ಕಾಯ್ತಾರ ಮಕ್ಳಾಗವೆ. ಯಾರ್ಗೆ? ಎಸ್ಸು. ಹೋಗಜ್ಜಿ ಹೋಗೋಗ್ ನಿನ್ನ ಹತ್ರ ಮಾತಾಡ್ತೀನಲ್ಲ, ನಿದ್ದೆ ಎಲ್ಲ ಹಾಳು ಮಾಡಾಕ್ಬಿಟ್ಲು. ಟೇಸ್ಟ್ ಇಲ್ಲ ಮೊಂಡೆ. ಓಕೆ ಪದ್ಯ ನಾವು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟವಳೆ. ಮಾಡ್ತೀನಿ ಇವಳಿಗೆ ಪದೇ ಪದೇ ಓ ಪದೇ ಪದೇ ಓ ಪಾತ್ರ ತೊಳಿತಿದ್ದಿ ಪದೇ. ಏನ್ ಪದೇ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿದ್ದೆ? ಹೂ ಅಕ್ಕ. ನಿನ್ ಫೋಟೋಲ್ಲ ಒಂದ್ಸರಿ ನೋಡ್ತೀನಿ ಕೊಡ. ಅಲ್ಲೇ ಪಕ್ಕದಲ್ಲಿದೆ ನೋಡು. ಯಾಕಕ್ಕ ಏನಾಯ್ತು? ಯಾರೋ ಕ್ಯಾಮ್ರಾಮೇನು? ನನ್ ಗಂಡ. ಅವ್ನ್ ಪಿಂಡ. ಅಕ್ಕ ಎಲ್ಲವನೇ ಅಂತ ಕೇಳ್ದೆ. ಕೆಲ್ಸದೊಳಗೆ ಬಟ್ಟೆ ಹೋಗ್ಯಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅನ್ಕಂಡೆ, ಅದಕ್ಕೆ ಅವ್ನ್ ಫೋಕಸ್ ನಿನ್ ಮೇಲಿಲ್ಲ. ಅಕ್ಕ ಹಂಗೆಲ್ಲ ಮಾತಾಡ್ಬೇಡ. ನನ್ ಗಂಡ ತುಂಬಾ ಒಳ್ಳೆಯವರು, ಶ್ರೀರಾಮಚಂದ್ರ ಇದ್ದಂಗೆ. ಅದಕ್ಕೆ ನಿಂಗೆ ವಯಸ್ಸಾಗಿರೋದು. ಬಾಯಿಲಿ ಬಾ. ಮುಂದೆಗಡೆ ಇರೋ ನಿನ್ನ ಫೋಕಸ್ ಮಾಡು ಅಂದ್ರೆ ಹಿಂದೆಗಡೆ ಇರೋ ನಿಮ್ಮನೆ ಕೆಲಸದೊಳ ಫೋಕಸ್ ಮಾಡೋನೆ. ಹೌದಲ್ವ ಅನ್ಕೊಂಡೆ. ಕಮೆಂಟ್ಸ್ ನೆಗೆಟಿವ್ ಆಗಿ ಬರೋವಾಗ್ಲಿ ನಾನು ಅನ್ಕೊಂಡೆ. ಏನಿತ್ತಾಲೆ ಕಮೆಂಟ್ಸ್ ನೆಗೆಟಿವ್ ಆಗಿ ಬರ್ತಾರದು ಯಾಕೆ ಗೊತ್ತಾ? ಯಾಕೆ? ಮುಸುಡಿನ ನೆಗೆಟಿವ್ ಆಗಿ ಮಾಡಿಕೊಂಡು ಕಮೆಂಟ್ ನ ಪಾಸಿಟಿವ್ ಆಗಿ ಕೊಡಿ ಅಂದ್ರೆ ಕೊಟ್ಟಾರ. ನೀನೇನ್ ಫಿಗರ್ ಆಗಿರೋದಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರೋದು. ಏನ್ ಯೋಚನೆ ಮಾಡ್ತಿದ್ಯಾ? ಇವತ್ ರಾತ್ರಿ ನನ್ ಗಂಡನ್ಗೆ ಊಟ ಹಾಕ್ಬೇಕಾ ಬೇಡ? ಏನ್ ಊಟ ಅಂದ್ರೆ ವೆಜ್ಜು ನಾನ್ ವೆಜ್? ಒಟ್ಟಿಗೆ ತಿನ್ನೋದು. ನಿನಗೆ ಯಾಕೆ? ನನಗೆ ಯಾಕೆ? ಆದ್ರೂ ಪಾಪ ಫೋಕಸ್ ಇಲ್ದಿರೋ ಗಂಡನ ಜೊತೆ ಅದ ಹೆಂಗ್ ಸಂಸಾರ ಮಾಡಿಯೋ. ಇವಾಗ ಏನ್ ಮಾಡೋದು ಅಂತೀಯಾ? ಡಿವೋರ್ಸ್ ಕೊಟ್ಬಿಡು. ಡಿವೋರ್ಸ್? ಆಮೇಲೆ ನನ್ಗತಿ? ನಾನಿದ್ದೀನಲ್ಲ, ಚಿಚಿ ಹುಡುಗನ್ ಹುಡುಕ್ತೀನಿ ಅಂದೆ. ನನ್ಗೂ ಸಿಗ್ತಾರಾ? ಅಯ್ಯೋ ಮೂದೇವಿ, ಈಗ ಹುಡುಗಿರ್ಗಿಂತ ಆಟಿಗೆ ಡಿಮ್ಯಾಂಡ್ ಜಾಸ್ತಿ. ನೋಡು
ಫೇಸ್ಬುಕ್ ಅಲ್ಲಿ ಒಂದೇ ಒಂದ್ ಮೆಸೇಜ್ ಹಾಕ್ಬಿಡು, ಐ ಆಮ್ ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹಾಕ್ಬಿಟ್ರೆ ಮೆಸೇಜ್ ಟಿಂಗ್ 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 ಅಂತ ಬರ್ತವೆ. ಈಗ್ಲೇ ಲಾಯರಿಗೆ ಫೋನ್ ಮಾಡ್ಬಿಟ್ಟು ಪೇಪರ್ಸ್ ನ ರೆಡಿ ಮಾಡಕ್ ಹೇಳ್ಬಿಡ್ತೀನಿ. ಕೊಡು ಫೋನ್. ಥ್ಯಾಂಕ್ ಯು. ಈ ಟ್ರೆಂಡಿಂಗ್ ಅಜ್ಜಿ ಸ್ಪಾಟ್ ಅಲ್ಲಿ ಇರ್ಬೇಕಾದ್ರೆ ಹ್ಯಾಪಿ ಎಂಡಿಂಗ್ ಚಾನ್ಸೇ ಇಲ್ಲ. ಕರಿಬೇಡ ಮಾಮ. ಗಿಡ ನಡಗಿಸಿ ಹೊಡಿದಿನಿ ನಡೆ. ಅಯ್ಯೋ 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 ಅಯ್ಯೋ, ಆನೆ ಹೊಟ್ಟಲ್ಲಿ ಸೂಲಂಗಿ ಹುಡ್ತಂಗ್ ಹುಟ್ಬಿಟ್ಟಿಯಲ್ಲೇ. ಏನು ಹಿಂಗ್ ರೆಡಿ ಆಗಿದ್ಯಾ? ನಮ್ಮ ಮನೇಲಿ ಏನಾದ್ರು ಫಂಕ್ಷನಾ? ಇದ್ದಿದ್ರೆ ನಿನ್ ಗೊತ್ತಾಗ್ತಿರ್ಲಿಲ್ವಾ ಅಜ್ಜಿ? ಅದೇ ಅಂತೀನಿ, ಯಾಕೆ ಹಿಂಗ್ ರೆಡಿ ಆಗಿದ್ಯಾ? ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಜ್ಜಿ? ಅಯ್ಯೋ ದೇವ್ರೇ, ನೀನು ಗರ್ತಿ ಹಂಗೆ ಸಿರ್ಗಾಕೊಂಡು ಮನೆ ಒಳಗೆ ಕೂತ್ಕೊಂಡಿದ್ರೆ ಯಾರು ನಿನ್ನ ಮೂಸುತ್ತಾರಲಿಂಗವ್ವ? ಅಯ್ಯೋ ಕೌಸಲ್ಯ, ಸುಪ್ರಜಾ, ರಾಮಪೂರ್ವ. ಏನ ನೀನು? ವಯಸ್ಸಾದ ಮುದುಕಿರ ಬಾಯಲ್ಲಿ ಬರ್ಬೇಕಾದ ಶ್ಲೋಕ ನಿನ್ನೆ ಬಾಯಲ್ಲಿ ಬರ್ತಾ ಇದೆಯಲ್ಲಮ್ಮ. ಇನ್ನೇನ್ ಮಾಡ್ಲಿ? ಇನ್ನೆಂಗ್ ಹೋಗ್ಲಿ? ಇದನ್ನ ಬಿಚ್ಬಿಟ್ಟು ಮಾಡರ್ನ್ ಡ್ರೆಸ್ ಹಾಕೊಂಡು ಹೋಗೆ. ಅಜ್ಜಿ ಪೂರ್ಣ ರೆಡಿನೇನೆ? ಯಾರ ಇದು ಅಪೌಷ್ಟಿಕತೆ? ಯಾರಮ್ಮ ನೀನಾ? ನಾನು ಅವಳ ಬೆಸ್ಟ್ ಫ್ರೆಂಡ್ ಅಜ್ಜಿ. ಹಾಳಾದ್ಮೇಲೆ ಫ್ರೆಂಡ್ ಆದ್ಯೋ, ಫ್ರೆಂಡ್ ಆದ್ಮೇಲೆ ಹಾಳಾದ್ಯೋ? ಅಜ್ಜಿ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಸುಮ್ನೆ ಕಾಲೇಜಿಗೆ ಯಾರಾದ್ರೂ ಈ ತರ ರೆಡಿ ಆಗ್ಬಿಟ್ಟು ಹೋಗ್ತಾರಾ? ಇನ್ನೆಂಗ್ ಹೋಗ್ಲಿ? ಹೆಣ್ಣು ಮಕ್ಳು ರೆಡಿ ಆದ್ರೆ ಮಾಡರ್ನ್ ರೆಡ್ ಚಿಲ್ಲಿ ಕಂಡಂಗ್ ಕಾಣ್ಬೇಕು. ಅವಾಗ್ಲೇ ಹುಡುಗರು ಹಚ್ಚಿ ಡಾಕ್ಟರ್ ಫಾಲೋ ಮಾಡ್ತಾರೆ ಕಣ್ರೆ. ಆ ತರ ಮಾಡರ್ನ್ ಡ್ರೆಸ್ ಹಾಕೊಂಡ್ರೆ ಏನಾಗತ್ತಜ್ಜಿ? ಅಯ್ಯೋ, ಏನಾಗುತ್ತೆ ಅಂತ ಕೇಳ್ತಿದ್ಯಲ್ಲೇ? ಮಿರಾಕಲ್ ಆಗುತ್ತೆ. ಅಜ್ಜಿ ಸುಮ್ನೆ ಅವ್ಳು ತಲೆ ಕೆಡಿಸ್ಬೇಡ ನೀನು. ತಲೆಗೆಲೆ ಏನು ಕೆಡಲ್ಲ ಕಣೆ. ಟಾಪಿಕ್ ತುಂಬಾ ಚೆನ್ನಾಗಿದೆ, ಮುಂದುವರ್ಸಿ ಅಜ್ಜಿ. ಈಗ ನಿನ್ಗೆ ಕಾಲೇಜಲ್ಲಿ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದಾರೆ? ಒಬ್ರು ಇಲ್ಲ. ಈ ತರ ಕೆಟ್ಟ ಡ್ರೆಸ್ ಮಾಡ್ಕೊಂಡ್ರೆ ಯಾರ್ ತಾನೇ ಬಾಯ್ ಫ್ರೆಂಡ್ ಆಗ್ತಾರೆ ಹೇಳು? ನಂತರ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಾ ಇದ್ರೆ ಹುಡುಗರು ಚಿಲ್ರೆ ಬಿದ್ದಂಗ್ ಬೀಳ್ತಾರೆ ಗೊತ್ತಾ? ಹಾಗೆಲ್ಲ ಏನು ಆಗಲ್ಲ ಕಣೆ. ಹೇ ಅಪೂರ್ಣ, ಹೋಗಿ ಒಳಗಡೆ ಮಾತಾಡ್ತಾಳೆ. ಈಗ ಕಾಲೇಜಿಗೆ ಹೋಗ್ಬೇಕಾದ್ರೆ ಹುಡುಗಿರ್ದು ಅಂತ ಒಂದು ಗುಂಪಿರುತ್ತೆ. ಆ ಗುಂಪಲ್ಲಿ ಹುಡುಗರು ಯಾರ ನೋಡ್ತಾರೆ ಗೊತ್ತಾ? ಯಾರನ್ನ ನೋಡ್ತಾರೆ? ಸೆಕ್ಸಿ ಆಗಿರೋರ್ನ, ಮಾಡರ್ನ್ ಆಗಿರೋರ್ನ, ಅರ್ಧಂಬರ್ಧ ಬಟ್ಟೆ ಹಾಕಿರೋರ್ನ ತಾನೇ. ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಹೋದ್ರೆ ಏನಾಗತ್ತಜ್ಜಿ? ಏನಾಗುತ್ತಾ? ಫೋಕಸ್ ಎಲ್ಲ ಅವ್ರ ಮೇಲೆ ಇರುತ್ತೆ. ಹೌದಾ? ಹೇಗೆ? ಏನಿದು? ಅಪೌಷ್ಟಿಕತೆ ಫುಲ್ ಪೌಷ್ಟಿಕಾಂಶ ತುಂಬ್ಕೊಂಡ್ಬಿಟ್ಟಿದೆ. ಏನಜ್ಜಿ, ನನ್ಗಿದ್ದಿದ್ದೆ ಒಬ್ಳು ಬೆಸ್ಟ್ ಫ್ರೆಂಡ್, ಅವಳ್ದು ಮೈಂಡ್ ವಾಶ್ ಮಾಡ್ಬಿಟ್ಟಿಯಾ? ನಾನ್ ಮೈಂಡ್ ವಾಶ್ ಮಾಡಿಲ್ಲ, ಮಾಡರ್ನ್ ಸಂಸ್ಕಾರನ ಹೇಳ್ಕೊಟ್ಟಿದ್ದೀನಿ. ನೀನ್ ಹಿಂಗ ಆಡೋದಿಕ್ಕೆ ನನ್ ಮದ್ವೆ ಆಗ್ತಿಲ್ಲ. ನಾನ್ ಹಿಂಗಿರೋದಕ್ಕೂ ನೀನು ಮದ್ವೆ ಆಗ್ದಿರೋದಕ್ಕೂ ಏನ್ ಸಂಬಂಧ? ನಾನು ನೋಡಕ್ ಬಂದಿರೋ ಹುಡುಗರೆಲ್ಲ ಅಜ್ಜಿನ ಈ ವಯಸ್ಸಲ್ಲಿ ಇಷ್ಟೊಂದ್ ಮಾಡರ್ನ್ ಆಗಿರ್ಬೇಕಾದ್ರೆ ಮೊಮ್ಮಗಳು ಹೆಂಗಿರ್ತಾಳು ಅಂತ ಬಾಗ್ಲತ್ರ ಬಂದವರು ಹಂಗೆ ಓಡೋಗ್ತಾರೆ. ಅಚ್ಚಿ, ಇವಳಿಗೆ ಪರಿಪೂರ್ಣ ಅಂತ ಹೆಸರಿಟ್ಟವ್ರಿಗೆ ಮೆಟ್ ಅಲ್ಲಿ ಹೊಡಿಬೇಕು. ಈಗೇನು, ನೀನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಿನಗೊಬ್ಬ ಹುಡುಗ ಬೇಕು ಅಷ್ಟೇ ತಾನೆ? ಈ ಮಾಡರ್ನ್ ಅಜ್ಜಿ ಇರ್ಬೇಕಾದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಏನ್ ಮಾಡ್ತೀಯಾ? ನಾಳೆನೆ ಸ್ವಯಂವರ. ಏನಕ್ಕಲ್ಲ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ರಿ ಇವತ್ತು ಎಷ್ಟ್ರಿ ಡೇಟು? ನಿಮಗ್ ಗೊತ್ತಿಲ್ವಾ? ನಿಮ್ಮ ಮನೇಲಿ ಕ್ಯಾಲೆಂಡರ್ ಇಲ್ವಾ? ನಾನು ಹೇಳಿದ್ದು ಕ್ಯಾಲೆಂಡರ್ ಡೇಟ್ ಅಲ್ಲ. ಓ ಗೊತ್ತಾಯ್ತು ಬಿಡಿ. ಈಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಮಾಡರ್ನ್ ಡೇಟಿಂಗು, ಅದ್ರ ಬಗ್ಗೆ ಕೇಳ್ತಿದ್ದೀರಾ? ಇದೆಲ್ಲ ಗೊತ್ತಾಗುತ್ತೆ, ಟೈಮಿಗೆ ಕರೆಕ್ಟ್ ಬಾಡಿಗೆ ಕಟ್ಟೋದು ಗೊತ್ತಾಗಲ್ವಾ? ಸಾರಿ ಅದೇನಾಗ್ಬಿಡುತ್ತೆ ಅಂದ್ರೆ, ಈ ನಮ್ ಕಡೆಯಿಂದ ಏನಾದ್ರು ಲಾಸ್ಗಳಿರ್ತಾವಲ್ಲ ಅಂತವ್ನೇನಾದ್ರು ಕೊಡ್ಬೇಕು ಕಟ್ಬೇಕು ಅಂದ್ರೆ ನೆನ್ಪಿಗೆ ಬರೋಲ್ಲಪ್ಪ ಅದು. ಅಜಯ್, ನಾನು ಬರೋವಾಗ ಏನೋ ಕುಣಿತಾ ಇದ್ದೆ. ಅದು ತುಂಬಾ ವಯಸ್ಸೈತ್ ನೋಡಿ, ಫಿಟ್ ಅಂಡ್ ಫೈನ್ ಆಗಿರ್ಬೇಕಲ್ಲ, ಅದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ತುಂಬಾ ಕಷ್ಟ ಮಾಡೋದು ಅಂತ. ಕುಣಿತಾ ಇದ್ದಿದ್ ನೋಡಿದ್ರೆ ಎಕ್ಸ್ಟ್ರಾ ಸೈಜ್ ಅನ್ನಿಸ್ತಾ ಇರ್ಲಿಲ್ಲ. ಅಯ್ಯೋ ಅಂಕಲ್, ಅದು ಎಕ್ಸರ್ಸೈಸ್ ಅಲ್ಲ, ಎಕ್ಸರ್ಸೈಸು. ಸುಮ್ನಿರೆ. ಏರಿಯಾದಲ್ಲಿ ದಿನ ನಿಮ್ದೇ ಕಂಪ್ಲೇಂಟು.
ಕಂಪ್ಲೇಂಟ್? ಏನ್ ಕಂಪ್ಲೇಂಟ್? ದಾರಿಯಲ್ಲಿ ಕಂಡೋರ್ಗೆಲ್ಲ ಫಿಟ್ಟಿಂಗ್ ಇಕ್ತಿಯಂತೆ. ವಾಟ್ ಎ ಬ್ಯಾಡ್ ಪಬ್ಲಿಸಿಟಿ. ಐ ಡೋಂಟ್ ಲೈಕ್ ಇಟ್. ಸ್ಟುಪಿಡ್. ಅದು ಫಿಟ್ಟಿಂಗ್ ಅಂತ ಹೇಳ್ಬೇಡಿ ಸರ್, ತುಂಬಾ ಚೀಪ್ ಆಗಿ ಕೇಳಿಸುತ್ತೆ. ನೀವು ಅದನ್ನ ಏನ್ ಹೇಳ್ಬೇಕು ಗೊತ್ತಾ? ಮಾಡರ್ನ್ ವಿಚಾರಧಾರೆ ಅಂತ ಹೇಳ್ಬೇಕು ಸರ್. ಹೌದು, ನನಗೊಂದು ಡೌಟು. ಏನು? ಈ ಸ್ಟೇಜ್ ಆಗಿದ್ರು ಫಿಟ್ ಅಂಡ್ ಫೈನ್ ಆಗಿದ್ರಲ್ಲ, ಏನ್ ರಹಸ್ಯ? ನನ್ನ ಗಂಡ ಅವಾಗದ ಅಂದ್ರೆ ನನ್ ಗಂಡ 3 ಹೊತ್ತು ಚೆನ್ನಾಗಿ ಉಣ್ಣಕ್ಕೆ ಇಕ್ತಿದ್ದ ಅಂತ. ನೋಡಿ, ಲೈಫ್ ಅಲ್ಲಿ ಫಿಟ್ ಆಗಿ ಬ್ಯೂಟಿಫುಲ್ ಆಗೆಲ್ಲ ಇರ್ಬೇಕು ಅಂತಿದ್ರೆ ನಮ್ಗೆ ಯಾವ್ದು ಆಗ್ಬರಲ್ವೋ ಅದನ್ನೆಲ್ಲ ಬಿಟ್ಬಿಡ್ಬೇಕು. ಯಾವ್ದು ಬಿಟ್ಟಿದ್ರ ಈಗ? ನನ್ ಗಂಡನ. ಅಜ್ಜಿ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಬಿಟ್ರೆ? ಇನ್ನೇನ್ ಅಂಕಲ್, ನಿಮಗ್ ಗೊತ್ತಿಲ್ಲ ಅವ್ರ ಎಂತ ಟಾರ್ಚರ್ ಕೊಡ್ತಿದ್ರು ಗೊತ್ತಾ? ಈಗ ದಪ್ಪ ಆದ್ರೆ ಸಣ್ಣ ಆಗೋನೋರು, ಸಣ್ಣ ಆದ್ರೆ ದಪ್ಪ ಆಗೋನೋರು, ಜಾಸ್ತಿ ತಿಂದ್ರೆ ಖಾಲಿ ಆಯ್ತು ಅನ್ನೋರು, ಕಡಿಮೆ ತಿಂದ್ರೆ ಕಾಯಿಲೆ ಬಂತು ಅನ್ನೋರು. ಇಂದವ್ರ ಜೊತೆ ಹೆಂಗ್ ಸಂಸಾರ ಮಾಡೋದು ಹೇಳಿ? ಅದಕ್ಕೆ ನೀವ್ ಹೆಂಗೆಂಗೋ ಆಗ್ಬಿಟ್ರ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬೇಡಿ. ಅದು ಹೆಂಗೆಂಗೋ ಅಲ್ಲ, ಹೆಂಗಾಗಿದ್ದೀರಾ ಅನ್ಬೇಕು. ಟಾಪಿಕ್ ತುಂಬಾ ಚೆನ್ನಾಗಿದೆ, ಮುಂದುವರ್ಸಿ. ಅದೇನೋ ಆಗ್ಲಿ ಬಾಡ್ಗೆ ಅಂತಿದ್ರಿ. ಬಾಡಿಗೆ ಕತೆ ಬಿಡ್ರಿ, ನೀವು ನಮ್ಮೋರು, ನಾವು ನಿಮ್ಮೋರು. ಹೌದೌದು, ಕೊಟ್ರು ಆಗತ್ತೆ, ಕೊಡ್ದಿದ್ರು ಆಗತ್ತೆ. ಅಜ್ಜಿ ಇಲ್ಲೇನಾಗ್ತಿದೆ ಅನ್ನೋದು ಅರ್ಥ ಆಗ್ತಿದ್ಯಾ? ಏನಾಗ್ತಿದೆ? ನಿನ್ ಲೈನ್ ಹೊಡಿತಿದ್ದಾನೆ. ಏಯ್, ನಾನು ಒಂಥರ ಟ್ರೆಂಡಿಂಗ್ ಸ್ಟಾರ್ ಅಲ್ವಾ ನಾನು? ಅದಕ್ಕೆ ದಿನಕ್ಕೊಂದು 500-600 ಜನ ಹಿಂಗೆ ಲೈನ್ ಹೊಡಿತಾ ಇರ್ತಾರೆ. ನನ್ನ ಪಾಪ್ಯುಲಾರಿಟಿ ಪಬ್ಲಿಸಿಟಿ ಕಂಡ್ರೆ ಹೊಟ್ಟೆ ಉರಿಯುತ್ತೆ ನಿನಗೆ. ಅದೇ ಬೇರೆ, ಇದೇ ಬೇರೆ. ಎಲ್ಲ ಒಂದೇ, ಸುಮ್ಮನಿರು. ನಿನಗೊಂದಿನ ಟೈಮ್ ಬರುತ್ತೆ. ಏನೋ ಟೈಮ್ ಬರುತ್ತೆ ಅಂತಿದ್ರಿ? ಅದು ಹಾಡ್ರಿ, ಬುದ್ಧಿ ಹೇಳ್ತಾ ಇದೆ. ಟೈಮ್ ಬರುತ್ತೆ, ನಂಗೂ ಟೈಮ್ ಬರುತ್ತೆ ಅಂತ. ನನ್ನ ಮೊಮ್ಮಗಳಿಗೆ ಅದು ನಾಳೆ ಅವಳಿಗೆ ಸ್ವಯಂವರ ಅಲ್ವಾ, ಅದಕ್ಕೆ ನಿಂಗೂ ಟೈಮ್ ಬಂದ್ಬಿಡ್ತು ಅಂತ ಅವಳಿಗೆ ಹೇಳ್ತಾ ಇದ್ದೆ. ಮತ್ತಿಷ್ಟೆಲ್ಲ ತಿಳ್ಕೊಂಡ್ಮೇಲೂ ಮೊಮ್ಮಗಳಿಗೆ ಯಾಕೆ ಮದುವೆ ಮಾಡ್ತಿದ್ರಿ? ಏನ್ ಗೊತ್ತಾ ಓನರ್ ಅಂಕಲ್, ಇದು ಈ ಲೈಫ್ ಅನ್ನೋದು ಒಂದು ರೀಲ್ಸ್ ಇದ್ದಂಗೆ ಅಲ್ವಾ? ನಾವು ಟ್ರೆಂಡಿಂಗ್ ಅಲ್ಲಿ ಇದ್ರು ಇಲ್ದೇ ಇದ್ರು ರೀಲ್ಸ್ ಮಾಡೋದ್ ಬಿಡ್ತೀವ? ಬಿಡಲ್ಲ, ಸಿಂಪಲ್. ನಿಮ್ಮ ಹತ್ರ ತಿಳ್ಕೊಳ್ಳೋದು ತುಂಬಾ ಇದೆ. ನಾಳೆ ನಿಮ್ ಪೆನ್ ತಗೋ ಬಂದ್ಬಿಡಿ, ನನ್ನ ಪೇಪರ್ ಮೇಲೆ ಎಲ್ಲ ಬರ್ಕೊಳ್ಳೋರಂತೆ. ಬಂದ್ಬಿಡ್ತೀನಿ. ನಂಗೂ ಸ್ವಯಂವರ ನೋಡ್ಬೇಕು ಅಂತ ತುಂಬಾ ಆಸೆ. ಬರ್ಲಾ? ಬಾಯ್. ಬ್ಲಡಿ ಬರ್ಗೆಟಿರೋ ಬೋಡ್ಡ. ಅಜ್ಜಿ ಈ ವಯ್ಯನ್ ತಲೆನು ಕೆಡಿಸ್ಬಿಟ್ಯಾ? ಶಟ್ ಅಪ್. ಕೆಡ್ಸಿಲ್ಲ, ಕೆಟ್ಟೋಗಿರೋ ತಲೆನ ಸರಿ ಮಾಡಿದೀನಿ. ಈ ಟ್ರೆಂಡಿಂಗ್ ಸ್ಟಾರ್ ಸ್ಪಾಟ್ ಅಲ್ಲಿ ಇರ್ಬೇಕಾದ್ರೆ ಹ್ಯಾಪಿ ಎಂಡಿಂಗಿಗೆ ಚಾನ್ಸೇ ಇಲ್ಲ. ಹಾ, ನುಗ್ಗವಲಯ್ಯ. ಅಯ್ಯಯ್ಯೋ ಅಜ್ಜಿ, ಸತ್ತು ಹೋಗ್ಬಿಟ್ಟ. ನನ್ಗೇನೇನೋ ಹೇಳ್ಕೊಡ್ತೀನಿ ಅಂತ ಹೇಳಿದಲ್ಲ ಅಜ್ಜಿ. ಅಯ್ಯಯ್ಯೋ, ನಮ್ಮ ಮನೆ ಬರೋದೇ ಗೋತಾ. ಈ ಕಡೆ ಬರ, ಈ ಕಡೆ, ಈ ಕಡೆ ಬರಲ್ಲ, ಈ ಕಡೆ ಬರ. ಬಾಳೆ ಬಂದಾಯ್ತು, ಬಾ. ಮಗ ನನ್ ಬಿಟ್ಟು ಹೋಗ್ಬಿಟ್ಟ. ಅಜ್ಜಿ ಸತ್ತೋಗ್ಬಿಟ್ಟಾಳಂತ ಈರ. ಅಜ್ಜಿ, ನೀನೆಲ್ಲ ಬದುಕಿದ್ಯಾ? ಐಶ್ವರ್ಯ ರೈತರ ಇಲ್ಲಿ ನಿಂತ್ಕೊಂಡಿದ್ವಿ, ಬದುಕಿದ್ಯಾ ಅಂತ ಕೇಳ್ತಿರಲ್ರಿ? ಅಲ್ಲ, ಹುಡುಗರು ಆರ ಎತ್ಕೊಂಬಂದಿದ್ರಲ್ಲ. ನೆನ್ನೆನೆ ಹೇಳಿರ್ಲಿಲ್ವಾ ನನ್ನ ಮೊಮ್ಮಗಳ ಸ್ವಯಂವರ, ಅದಕ್ಕೆ 4 ಜನ ಬರ್ತಾರೆ ಅಂತ. ಸ್ವಯಂವರಕ್ಕೆ ಯಾರಾದ್ರೂ ಹಾರ ಹಾಕ್ತಾರ ಅಜ್ಜಿ? ರೀ, ಈ ಟ್ರೆಂಡಿಂಗ್ ಅಜ್ಜಿ ಮನೆಗೆ ಹಾರನೂ ತರ್ತಾರೆ, ಮೈಸೂರು ಪಾಕು ತರ್ತಾರೆ. ನಿಮಗ್ ಯಾಕ್ರಿ? ಒಬ್ಬೊಬ್ರನ್ನೇ ಒಳಗ್ ಕಳ್ಸಿ. ಯೋ, ನಾನ್ ಮನೆ ಓನರ್ ಕಣಯ್ಯ. ಯಾವ ಓನರ್ ಆದ್ರೇನು ಕ್ಲೀನರ್ ಆದ್ರೇನು ಬರ ಹಿಂದೆ. ಯೋ, ಈ ಮನೆ ಓನರ್ ಕಣಯ್ಯ ನಾನು. ಅವ್ರು ಹೇಳ್ದಂಗೆ ಒಬ್ಬೊಬ್ರೆ ಬನ್ನಿ, ಬಂದು ನಿಮ್ ಕತೆಗಳು ಮುಗಿಸ್ಕೊಂಡು ಹೋಗಿ. ಇದೇನೋ ಸಕ್ಸಸ್ ಆದ್ರೆ ಮನೇಲಿರೋ ನನ್ ಮಗಳಿಗೂ ಸ್ವಯಂವರ ಮಾಡ್ತೀನಿ. ಓನರ್ ಅಂಕಲ್, ಒಬ್ಬೊಬ್ರನ್ನೇ ಒಳಗ್ ಕಳ್ಸಿ, ಇಟ್ಬಿಡಿ ಬರೀ. ಕುದುರೆ ನಂಬರ್ 1 ಅಜಯ್, ಜಾಕಿ ನಂಬರ್ 1. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್. ಎಷ್ಟ್ ಸಂಬಳ? 1.5 ಲಕ್ಷ. 1.5 ಲಕ್ಷ? ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. 1.5 ಲಕ್ಷ ಅಂದ್ರೆ ಫಿಕ್ಸ್. ಏನೋ ನೀನು 1.5 ಲಕ್ಷಕ್ಕೆ ಒಳ್ಳೆ ಮಾಲ್ ಕೊಡಕ್ಕಾಗುತ್ತೇನೋ? ಅಂದ್ರೆ ಇದು ಮಾಲಾ? ಏನಮ್ಮ ಮಾತಾಡ್ತಿದ್ಯಾ? ಮೊಮ್ಮಗಳನ್ನ ಹೋಗಿ ಮಾಲು ಅಂತಿದ್ಯಾ? ಅಜ್ಜಿ, ಮಾಲು ಅಂದ್ರೆ ಬೇರೆ ಅರ್ಥ ಕೊಡುತ್ತೆ. ನಂಗೆ ಗೊತ್ತು, ಸುಮ್ ಕುತ್ಕೊಳೆ. ಮಾಲು ಅಂದ್ರೆ ಗೋಪಾಲನ್ ಮಾಲು, ಓರೈನ್ ಮಾಲು, ಗರುಡ ಮಾಲು ಅಂತ ತಾನೆ? ನಿನ್ಗೆ ಗೊತ್ತಿಲ್ದಿರೋದೇ ಒಳ್ಳೇದಾಯ್ತು ಬಿಡು. ಅಂದ ಹಾಗೆ ಮನೇಲಿ ಎಷ್ಟು ಜನ ಇದ್ದೀರಿ?
ಯಾರು ಇಲ್ಲ, ನಾನೊಬ್ಬ ಅನಾಥ. ಅಂದ್ರೆ ಎಲ್ಲಾರ ಪ್ರೀತಿನೂ ನನ್ ಮೊಮ್ಮಗಳು ನೀನ್ ಒಬ್ಬನೇ ಕೊಡ್ತೀಯ ಅನ್ನು. ಪಾಪ ಇನ್ಯಾರಿಗೆ ಕೊಡ್ತಾನೆ? ಅಜ್ಜಿ, ನಾನು ಅನಾಥ ಆಗಿರ್ಬೋದು, ಆದ್ರೆ ನಿಮ್ಮ ಮೊಮ್ಮಗಳನ್ನ ಅನಾಥ ಆಗಕ್ಕೆ ನಾನು ಬಿಡೋದಿಲ್ಲ. ಚೆನ್ನಾಗಿ ಪ್ರೀತಿ ಮಾಡಿ ಮನೆ ತುಂಬಾ ಮಕ್ಕಳು ಮಾಡ್ತೀನಿ. ಅತಿ ಆದ್ರೆ ಅಮೃತನು ವಿಷ ಅಂತೆ. ಆಮೇಲೆ ನೀನ್ ಓವರ್ ಆಗಿ ಪ್ರೀತಿ ಕೊಟ್ಬಿಟ್ಟು ಈ ಹೆಚ್ಚು ಕಡಿಮೆ ಆಗೋ ರಿಸ್ಕ್ ಆಗ್ಬಿಟ್ರೆ ಅಂದ್ರೆ ಇದು ಆಗಲ್ವಾ? ರಿಜೆಕ್ಟೆಡ್. ಅಜ್ಜಿ ಗೆಟ್ ಔಟ್. ಅಯ್ಯೋ ನಡಿಯಪ್ಪ, ಇವನ್ಗಿಂತ ಹುಡುಗ ಬೇಕಾಗಿತ್ತಾ? ತುಂಬಾ ಕಷ್ಟ ಆಯ್ತಾ ಮಗ? ಕುದುರೆ ನಂಬರ್ 2. ನಮಸ್ಕಾರ ಸರ್. ಬಾಪ. ದೊಡ್ಡಳು ಬಿಲ್ಡರ ಕಾಂಟ್ರಾಕ್ಟರ್ ಇರಬೇಕು. ಅಜ್ಜಿ ನಮಸ್ಕಾರ ಅಜ್ಜಿ. ಜಾಕಿ ನಂಬರ್ 2. ನೀನು ಅಜ್ಜಿ ಅಂತ ಕರಿಬೇಡ. ನಮಸ್ತೆ ನಮಸ್ತೆ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಆಕ್ಚುಲಿ ನಾನು ಎಂ.ಕಾಮ್ ಮುಗಿಸಿ ಇವಾಗ ಡೆಲಿವರಿ ಮಾಡ್ತಾ ಇದ್ದೀನಿ. ಡೆಲಿವರಿ ಮಾಡ್ತಾನಂತ ಡೆಲಿವರಿ. ಎಷ್ಟು ಸಂಬಳ ಬರುತ್ತೆ? 30K. ಕೆತ್ಕೊಳ್ಳಿ. ದಿನಕ್ಕೆ ಅಂದಾಜು ಒಂದೆಷ್ಟು ಡೆಲಿವರಿ ಮಾಡಿಸ್ತೀರಿ? ಡೆಲಿವರಿ ಕೇಸಸ್ ತುಂಬಾ ಕಷ್ಟ, ಮ್ಯಾಕ್ಸಿಮಮ್ 8 to 10 ಮಾಡ್ತೀನಿ. ಒಂದು 8 ರಿಂದ 10 ಮಾಡಿಸ್ತಾನಂತೆ. ಅದ್ರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು? ಅಜ್ಜಿ ಅವ್ರು ಹೇಳ್ತಿರೋ ಡೆಲಿವರಿನೇ ಬೇರೆ. ಅಂದ್ರೆ ನಾಯಿನರಿಗೆಲ್ಲ ಡೆಲಿವರಿ ಮಾಡೋಣ? ಅಜ್ಜಿ ಸರ್ವನಾಶ. ಹಾಗೆ ಮನೇಲಿ ಎಷ್ಟು ಜನ ಇದ್ದೀರಿ? ಒಂದು 30 ಮೆಂಬರ್ಸ್ ಇದ್ದಾರೆ. 30 ಮೆಂಬರ್ಸ್? ಮಕ್ಕಳ ಜನ ಅವ್ರೆ. ನೀವೇನ್ ಮನೇಲಿ ಇದ್ದೀರೋ ಮಠದಲ್ಲಿ ಇದ್ದೀರೋ? ಅಜ್ಜಿ ಅವ್ರು ಹೇಳ್ತಿರೋದು ಜಾಯಿಂಟ್ ಫ್ಯಾಮಿಲಿ. ಚಿಕ್ಕಪ್ಪ ದೊಡ್ಡಪ್ಪ ಮಾವ ಎಲ್ಲ ಒಟ್ಟಿಗೆ ಇರ್ತಾರೆ. ಹಂಗೆಲ್ಲ ಗೊತ್ತು, ಕೂತ್ಕೊಳ್ಳಿ. ಅಜ್ಜಿ ಇವಂದು ತುಂಬಿ ಸಂಸಾರ ಎಲ್ಲ ಒಟ್ಟಿಗೆ ಇರ್ತಾರೆ. ನನಗಂತೂ ಒಪ್ಪಿಗೆ. ಸುಮ್ ಕೂತ್ಕೊಳ್ಳಯ್ಯ, ನಾ ಕೊಡ್ತೀನಿ ಬಿಡ್ತೀನಿ. ನಿನ್ಗೆ ಯಾಕೆ ಅಜ್ಜಿ ಅಂತ ಮಾತ್ರ ಕರಿಬೇಡ. ಅದು 30 ಜನ ಇದಾರಂತೆ ಮನೇಲಿ. ಮನೆಯವ್ರಿಗೆಲ್ಲ ಪ್ರೀತಿ ಕೊಟ್ಬಿಟ್ಟು ರಾತ್ರಿ ಬಂದು ನನ್ನ ಮೊಮ್ಮಗಳ ಪಕ್ಕ ಮಲ್ಕೊಂಡಾಗ ಏನ್ ಕೊಡ್ತೇನೆ? ಅಂದ್ರೆ ಇವನು ಬೇಡವಾ? ರಿಜೆಕ್ಟೆಡ್. ಅಜ್ಜಿ ಅದು ಮನೆಯವರೆಲ್ಲ ಬಿಟ್ಟು ಅಲ್ಲ ಬೇರೆ ಮನೆ. ಅಜ್ಜಿ ನಡಿಯಪ್ಪ. ನನ್ನ ನೈಟ್ ಸ್ವಲ್ಪ ಟಫೆ, ನಿಮ್ಮ ನೈಟಿಗೆ ಮ್ಯಾಚ್ ಆಗುತ್ತೆ. ಹೋಗಿ ಹೋಗಿ. ಕುದುರೆ ನಂಬರ್ 3. ಅಜಯ್ ಜಾಕಿ ನಂಬರ್ 3. ಅದ್ರಾಗ್ಲಿ 4 ಅದ್ರಾಗ್ಲಿ ಅಜ್ಜಿ ಅಂತ ಕರೆದ್ರೆ ಕುಯ್ದು ಬಿಡ್ತೇನೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಅದು ಐ ಆಮ್ ಅಗ್ರಿಕಲ್ಚರ್ ಡೆವಲಪರ್ ಅಂಡ್ ಬಿಲ್ಡರ್. ಸಿಕ್ಕಾಪಟ್ಟೆ ದೊಡ್ಡ ಹುದ್ದೆ. ಕೂತ್ಕೊಳ್ಳಿ. ಹಾಗಂದ್ರೇನು? ಗದ್ದೆಗೆ ನೀರ್ ಬಿಡೋದು. ಯತಾನೇನು ಇಂಗ್ಲಿಷ್ ನಾನು ಹಳೆ ಜೋಡ್ ಮಾಡ್ಗ ನೋಡಮ್ಮ ಏನಂತಾನೆ. ಕನ್ನಡದಲ್ಲಿ ನೀಟಾಗಿ ನಾನೊಬ್ಬ ರೈತ ಅಂತ ಹೇಳ್ಬೋದಲ್ಲ. ಅನ್ನದಾತ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಕೂತ್ಕೊಳ್ಳಿ. ಅಂದ್ಹಾಗೆ ಎಷ್ಟು ಎಕರೆ ಇದೆ? ಒಂದು 500 ಎಕರೆ. 500 ಎಕರೆ? ಅಯ್ಯೋ ಅಯ್ಯೋ, ಮಳ್ಕೊಂಡು ಉಳ್ಳಾಡ್ಬೋದು. ಮತ್ತೆ 500 ಎಕರೆ ಜಾಗದಲ್ಲಿ ಅಟ್ಯಾಚ್ ಆಗಿರೋ 5 ಎಕರೆ ಜಾಗ ನಮ್ದು ಒಂದೇ. ನಿಮ್ ಲಕ್ಕಿ ನಂಬರ್ ಎಷ್ಟು? 3 ನಂಬರ್ ಜೋಡ್ ಕೊಡೆ. ಅಷ್ಟೇ ಅಲ್ಲ, 5 ಎಕರೆಲಿ ಟೊಮೆಟೊ ಬೆಳೆದಿವ್ರಿ. ಟೊಮೆಟೊ ಅಜಯ್ 5 ಎಕರೆಲಿ ಫುಲ್ ಟೊಮೆಟೊ ಅಂತೆ. ಫುಲ್ ರಿಚ್. ಕೊಡ್ಬೋದು. ರಿಚ್ ಮೇಲೆ ರಿಚ್. ಏಯ್, ನಿನ್ನ ಮನೆಗೆ ನನ್ನ ಮೊಮ್ಮಗಳೇ ಟೊಮೆಟೊ ಯಾಕೆ ಬರ್ಬೇಕೇನೋ? ಅಲ್ಲ, ಟೊಮೆಟೊ ಕೀಳಕ್ ಬರ್ಬೇಕು ಗಿಡದಲ್ಲಿ. ಅಜಯ್ ಇವನು ರಿಜೆಕ್ಟಾ? ನಿನ್ನ ಅಜ್ಜಿ ಹೊತ್ತು ಕರು ನಿನ್ನ ತುಳ್ದ. ಅಜಯ್ ಒಂದ್ಸಲ ಚಾನ್ಸ್ ಕೊಡಿ, ಭೂಮಿಯ ಚೆನ್ನಾಗಿ ಬಿತ್ತಿ ಬೆಳೆ ತೆಗೆದು ಬಿಡ್ತೀನಿ. ನಂಗೂ ಒಂದೇ ಒಂದು ಚಾನ್ಸ್ ಕೊಡು. ಕೆಳಗೆ ಹಾಕಿ ಕಾಚಾ ಬಾಚಾ ಅಂತ ತುಳ್ದು ಸಾಯಿಸ್ಬಿಡ್ತೀನಿ. ನೋಡಕೊಳ್ಳೆ ಕಾಮುಕ ಇದ್ದಂಗ ಅವನೇ ಬೆಳೆ ತೆಗಿತಾನಂತೆ. ನಾನು ಓದಿದ್ದೆ ಕೇಳ್ತಾರ? ಕುದುರೆ ನಂಬರ್ 4. ಕೂತ್ಕೊಳ್ಳೋ. ನಿಮ್ ಹೆಸರು? ಸೀನಾ. ಉಲ್ಟಾ ಸೀನಾ. ಏನ್ ಕೆಲಸ ಮಾಡ್ಕೊ. ಇವನ್ನ ನಾನು ಇಂಟ್ರೋ ಮಾಡ್ತೀನಿ. ನೀನೇನಂದ್ರೂ ಮಾಡು, ಅಜ್ಜಿ ಅಂತ ಮಾತ್ರ ಕರಿಬೇಡ. ಏನ್ ಕೆಲಸ ಮಾಡೋದು? ಅವ್ರೇನ್ ಹೇಳ್ತಾರೆ ಅದು. ಎಲ್ಲಿ ಕೆಲಸ ಮಾಡೋದು? ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ. ಎಷ್ಟು ಬರ್ತದೆ ಸಂಬಳ? ಅವ್ರು ಎಷ್ಟು ಕೊಡ್ತಾರೆ ಅಷ್ಟು. ಏನ್ ಕೆಲಸ ಮಾಡೋದು? ಅವ್ರು ಏನ್ ಹೇಳ್ತಾರೆ ಅದು ಮಾಡೋದು.
ಎಷ್ಟು ಬತ್ತ ಸಂಬಳ? ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೊಳ್ಳೋದು. ಎಲ್ಲಿ ಕೆಲಸ ಮಾಡೋದು? ಎಲ್ಲಿ ಹೇಳ್ತಾರೆ? ಅಜಯ್, ಇವ್ನ್ ಏನ್ ಹೇಳಿದ್ದೆ ಹೇಳ್ತಾವ್ನೆ. ನೀನ್ ಏನಾದ್ರೂ ಕೇಳು, ಅಜ್ಜಿ ಅಂತ ಮಾತ್ರ ಕರಿಬೇಡ. ಅವನ ಅಜ್ಜಿ ಎಲ್ಲಿ ಕೆಲಸ ಮಾಡೋದು? ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ. ಏನ್ ಕೆಲಸ ಮಾಡೋದು? ಯಾವ್ದು ಹೇಳ್ತಾರೆ ಅದು. ಎಷ್ಟು ಸಂಬಳ ಬರ್ತದೆ? ಎಷ್ಟು ಕೊಡ್ತಾರೆ ಅಷ್ಟು. ಯೋ ಹೇಳಿದ್ದೆ ಹೇಳ್ಕೊಂಡು ಸಾಯ್ಬೇಡ ಕಣಯ್ಯ. ಎಲ್ಲಿ ಕೆಲಸ ಮಾಡೋದು? ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಮಾಡೋದು. ಏನ್ ಕೆಲಸ ಮಾಡೋದು? ಅವ್ರು ಏನ್ ಕೊಟ್ರು ಮಾಡೋದು. ಎಷ್ಟು ಸಂಬಳ ಬರ್ತದೆ? ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೊಳ್ಳೋದು. ನಿಮ್ಮ ಅಜ್ಜಿ ಅಲ್ಲೆಲ್ಲ ಮಾಡಲ್ಲ. ನಿನ್ನ ಅಜ್ಜಿ ಏನಂತ ಇದ್ರು ನಾನು ಅಜ್ಜಿ ಅಂತ ಮಾತ್ರ ಕರಿಬೇಡ. ಎಲ್ಲಿ ಕೆಲಸ ಮಾಡೋದು? ಎಲ್ಲಿ ಕೆಲಸ ಮಾಡೋದು? ಏನ್ ಕೆಲಸ ಮಾಡೋದು? ಏನ್ ಕೆಲಸ ಕೊಟ್ರು ಮಾಡ್ತೀನಿ. ಎಷ್ಟು ಕೊಡ್ತಾರೆ ಸಂಬಳ? ಏನ್ ಕೆಲಸ ಕೊಟ್ರು ಮಾಡ್ತೀನಿ. ಎಷ್ಟು ಕೊಟ್ರು? ಅಜ್ಜಿ ಕಿತ್ತೋದ್ ನನ್ ಮಗ ಅಂದ್ರೇನು? ಅದೇ ಅವನ್ ತರ ಎಲ್ಲ ಕಿತ್ತಾಕೊಂಡು ಹೋಗ್ತಾರಲ್ಲ, ಅವನ್ನ ಕಿತ್ತೋದ್ ನನ್ ಮಗ ಅಂತಾರೆ. ಹೌದಾ ಅಜ್ಜಿ, ನಾನ್ ನಿಮ್ಮ ಮೊಮ್ಮಗಳ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಸನಲ್ ಗಿಸ್ತಲ ಏನಿದ್ರು ನನ್ನ ಹತ್ರನೇ ಮಾತಾಡಿ. ಯಾಕೆ? ನೋಡಿ, ನಾನು ಟ್ರೆಂಡಿಂಗ್ ಅಜ್ಜಿ, ಅದಕ್ಕೆ ನಾನು ಟ್ರೆಂಡಿಂಗ್ ಅಜ್ಜಿ ಅಂದ್ರೆ ನೀವೇನಾ? ಯಾ ನಾ ನಿಮ್ ಫಾಲೋವರ್ ರೀ. ಹೌದಾ? ಮತ್ತೆ ನಾನು ದಿನ ನೋಡ್ತಿರ್ತೀನಲ್ಲ, ನನ್ನ ಹಿಂದೆಗಡೆ ಯಾರು ಬರೋದೇ ಇಲ್ಲ. ಅಲ್ಲಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್. ಓ ಥ್ಯಾಂಕ್ ಯು. ನಂದು ಒಂದೇ ಒಂದು ಆಸೆ ಇದೆ. ಏನದು? ಅದೇನಂದ್ರೆ ನಿಮ್ ಜೊತೆ ನನ್ ಜೊತೆ ರೂಮ್ ಒಳಗ್ ಹೋಗಿ ರೂಮಲ್ಲಿ ಲೈಟ್ ಆಫ್ ಮಾಡಿ ಒಂದ್ ರೀಲ್ಸ್ ಮಾಡ್ಬೇಕು ಅಂತ. ಅಷ್ಟೇನಾ ಸದ್ಯ? ಎಲ್ಲ ಓಕೆ, ಲೈಟ್ ಆಫ್ ಮಾಡ್ಕೊಂಡು ರೀಲ್ ಮಾಡೋದು ಬೇಡ, ಲೈಟ್ ಆನ್ ಮಾಡ್ಕೊಂಡೇ ಮಾಡೋಣ. ಸರಿ ಸರಿ ಸರಿ. ಓಕೆ, ಇಲ್ಲ ಇದೆ ಸೆಟಪ್ ಯಾವಾಗ್ಲೂ ರೆಡಿನೇ ಇರುತ್ತೆ. ಮಾಡ್ಬಿಡೋಣ, ಶುರು ಮಾಡೋಣ. ಶುರು ಮಾಡೋಣ. ఓ పిల్లడు ఎక్కడో చూడకపోతుంటాడో పారగపోతుంటాడో, ఓ పిల్లడు ఎక్కడో చూడకపోతుంటాడు కడగపోతుంటాడు, ఓ పిల్లడు ఎక్కడో చూడకపోతుంటాడు. ಅಯ್ಯೋ ಏನಾಯ್ತು? ಇಲ್ಲೇ ನಂಬ್ಕೊಂಡಿದ್ರೆ ಈ ಜನ್ಮದಲ್ಲಿ ಮದ್ವೆ ಮಾಡ್ಕೊಡಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಕೊರಿಯರ್ ಕೊಡಕ್ಕೆ ಅಂತ ಬಂದ, ಅವನನ್ನ ಅರ್ಜೆಂಟಲ್ಲಿ ಮದ್ವೆ ಆದೆ. ಅಯ್ಯೋ ಏನೇ ಪರಿಪೂರ್ಣ, ನನ್ನ ತಲೆ ಮೇಲೆ ಪರಿಪೂರ್ಣವಾದ ಚಪ್ಪಡಿಗಳು ಎಳೆದು ಬಿಟ್ಟಿಯಲ್ಲೇ. ಈ ಪಿಗರ್ನೆಲ್ಲೋ ನೋಡ್ದಂಗಿದ್ಯಲ್ಲ. ಅಜಯ್, ಒಂದೆರಡು ದಿನ ಟೈಮ್ ಕೊಡು, ಒಂದೊಳ್ಳೆ ಹುಡುಗಿನ ಪಟಾಯಿಸಿದಿ ಮುಂದೆ ತಂದು ನಿಲ್ಲಿಸ್ತೇನೆ. ಹಂಗೇನಾರು ನೀನ್ ನಿಲ್ಲಿಸ್ಬಿಟ್ರೆ ನೀ ಗಂಡ್ಸೋತ ನಾನು ಒಪ್ಕೋತೀನಿ. ನೆನ್ನೆ ಪಾರ್ಕಲ್ಲಿ ಹುಡುಗಿ ಸಿಲ್ವರ್ ರಿಂಗು ನೀನೇ ಅಲ್ವೇನೋ? ಹೌದು ಅಜ್ಜಿ, ನನ್ನ ಟ್ಯಾಲೆಂಟ್ಗೆಲ್ಲ 2 ತಿಂಗಳು ವೇಸ್ಟ್ ಅಜ್ಜಿ. ಲೈಫಲ್ಲಿ ಕೊರಿಯರ್ ರಿಟರ್ನ್ ಆಗಿರೋದು ನೋಡಿರ್ತೀಯ, ಆದ್ರೆ ಕರ್ಮ ರಿಟರ್ನ್ಸ್ ಆಗಿರೋದು ಯಾವತ್ತಾದ್ರೂ ನೋಡಿದ್ಯಾ? ಕೇಳಿದ್ದೆ, ನನ್ನ ಲೈಫಲ್ಲಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನೀನ್ ಅವಳನ್ನ ದೂರ ಮಾಡಿದೆ, ನಾನು ಇವಳನ್ನ ಕ್ಯಾಚ್ ಹಾಕೊಂಡೆ. ಲೇ ಪಾಪಿ, ಇವ್ರಿಗೆ ನೀನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಮ್ಮ. ಮಾತು ಕೊಟ್ಟಿದ್ರೆ ನೀನೇ ಮದ್ವೆ ಆಗು. ನನಗೂ ಓಕೆ. ನನಗೂ ಓಕೆ. ಅಜ್ಜಿ, ಇಷ್ಟು ದಿನ ನೀನ್ ಎಲ್ಲರನ್ನೂ ಆಟ ಆಡಿಸ್ತಾ ಇದ್ದೆ, ಇನ್ಮೇಲೆ ನಾನು ನಿನ್ನ ಆಟ ಆಡಿಸ್ತೀನಿ. ಇನ್ಮೇಲೆ ನನ್ನ ಆಟ ಶುರು. ಚುಮ್ಮ ಟು ಬಿ ಕಂಟಿನ್ಯೂ. ಓ ಕ್ರೇಜಿ 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 ಅಜ್ಜಿ, ಓ ಕ್ರೇಜಿ 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 ಅಜ್ಜಿ. ಈ ವಿಡಿಯೋ ಟೆಲಿಕಾಸ್ಟ್ ಆದ್ಮೇಲೆ ದಯವಿಟ್ಟು ನೀವು ಅದನ್ನ ನಮ್ಮ ರೆಬೆಲ್ ಸ್ಟಾರ್ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಬೇಕು. ಯಾಕೆ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ನೀವು ಕೊಟ್ಟಂತ ಸಲಹೆನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಸಗದಾಗಿದೆ ಅಂತ ಕೊಟ್ಟರೆ ಇದನ್ನ ನಮ್ಮ ಆಶೀರ್ವಾದ ಅಂತ ಸ್ವೀಕರಿಸ್ತೀವಿ. ಸೊ ಎರಡು ನಿಮ್ ಕೈಯಲ್ಲಿದೆ. ಮತ್ತಷ್ಟು ಕಾಮಿಡಿ ಸೀರೀಸ್ ಗಳನ್ನ ನೀವು ನೋಡ್ಬೇಕು ಅಂತ ಏನಾದ್ರು ಆಸೆ ಪಟ್ರೆ ನಮ್ಮ ರೆಬೆಲ್ ಟಿವಿ ಕನ್ನಡ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀವಿ. ಸೊ ನಾವೆಲ್ಲ ಕಲಾವಿದರ ಕಡೆಯಿಂದ ನಿಮ್ಮ ಆಶೀರ್ವಾದನ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.